ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ತಮ್ಮನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಮ್ಯಾರೇಜ್ ಸರ್ಟಿಫಿಕೇಟ್ ಏನು ಒಂದು ಮದುವೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಅಗತ್ಯ ಆಗಿರುತ್ತೆ. ಇಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ಮದುವೆ ನಡೆದಂಥ ಸಂದರ್ಭದಲ್ಲಿ ಮದುವೆನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ಅವಶ್ಯಕತೆ ತುಂಬ ಇರುವಂಥದ್ದು. ಇದು ಮ್ಯಾರೇಜ್ ಸರ್ಟಿಫಿಕೇಟ್ ಅಗತ್ಯವಾಗಿ ಮಾಡಬೇಕಂತ ಸರ್ಕಾರವನ್ನು ಆದೇಶ ಹೊರಡಿಸಿರುವಂಥದ್ದು. ಈ ಮ್ಯಾರೇಜ್ ಸರ್ಟಿಫಿಕೇಟ್ನ ಯಾವ ರೀತಿ ತೆಗೆದುಕೊಳ್ಳೋದು, ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು, ಯಾವ ರೀತಿ ಪ್ರೊಸೀಜರ್ ಇರುತ್ತಂತ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿವರ ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ನ ನೀವು ಮಾಡಿಸ್ಕೊಳ್ಬೇಕು ಅಂತ ತುಂಬ ಅಂದ್ಕೊಂಡಿರ್ತಾರೆ ಜನರು. ಮ್ಯಾರೇಜ್ ಸರ್ಟಿಫಿಕೇಟ್ ಯಾವ ರೀತಿ ಮಾಡಿಸ್ಬೇಕಂತ ಗೊತ್ತಿರೋದಿಲ್ಲ. ಅದಕ್ಕಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳುವಂಥ ಒಂದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು ಸ್ನೇಹಿತರೆ, ನೀವು ಬೇಕಂತಂದರೆ ಆನ್ಲೈನಲ್ಲಿ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದು ಆನ್ಲೈನ್ ಮುಖಾಂತರ ಕೂಡ ನೀವು ಅವಕಾಶ ಇದೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ. ಇಲ್ಲ ನಾವು ಏನು ನೋಂದಣಿ ದಾಖಲೆಗಳು ತೆಗೆದುಕೊಂಡು ಒಂದು ಸಬ್ ರಿಜಿಸ್ಟ್ರಿಗೆ ಹೋಗಿ ಮಾಡಿಸ್ತೀವಿ ಅಂದರೂ ಸಬ್ ರಿಜಿಸ್ಟ್ರಲ್ಲಿಯೂ ಅವಕಾಶ ಇರುತ್ತೆ. ನೀವು ಸಾಕ್ಷಿದಾರರು ಮತ್ತು ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಒಟ್ಟು 5 ಜನರು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಅಲ್ಲಿ ಕೂಡ ನೀವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಒಂದು ಲಾಯರ್ ಮುಖಾಂತರ ಅಲ್ಲಿ ಕೂಡ ಎಲ್ಲ ಸಿಗ್ನೇಚರ್ ಅದು ಇದು ಮಾಡಿಸ್ಕೊಂಡು ನಿಮಗೆ ಅಲ್ಲಿ ಕೂಡ ಅಪ್ಲಿಕೇಶನ್ನ ಹಾಕಿ 30 ದಿನದಲ್ಲಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ನಿಮಗೆ ಕೊಡುವಂಥ ಕೆಲಸ ಮಾಡ್ತಾರೆ. ನಾವೆಲ್ಲ ಸಬ್ ರಿಜಿಸ್ಟ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸ್ಬೇಕಂದ್ರೂ ಕೂಡ ನೀವು ಒಂದೇ ಪ್ರೊಸೀಜರ್. ಆನ್ಲೈನಲ್ಲಿ ಕೂಡ ದಾಖಲೆಗಳು ಒಂದೇ ಬೇಕಾಗುತ್ತೆ, ಆಫ್ಲೈನಲ್ಲಿ ಕೂಡ ಒಂದೇ ದಾಖಲೆಗಳು ಬೇಕಾಗುತ್ತೆ. ಯಾವುದು ಅಂತ ಅದನ್ನು ಕೂಡ ಹೇಳ್ತೀನಿ. ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಆದರೂ ಹಾಕಿ ಮತ್ತು ಆಫ್ಲೈನಲ್ಲಿ ಅಂದರೆ ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ನೀವು ನೇರವಾಗಿ ನಿಮ್ಮ ದಾಖಲೆಗಳು ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸುವಂಥ ಆಫ್ಲೈನಲ್ಲಿ. ಆನ್ಲೈನ್ ಅಂದರೆ ನೀವು ಆನ್ಲೈನ್ ಮುಖಾಂತರ ಎಲ್ಲ ದಾಖಲೆಗಳು ತೆಗೆದುಕೊಂಡು ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕುವಂಥದ್ದು. ಈ ರೀತಿ ಇರುತ್ತೆ. ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂತಂದ್ರೆ ನೀವು ದಾಖಲೆಗಳು ಏನೇನು ಇಟ್ಕೊಳ್ಬೇಕು, ಇದು ಆಫ್ಲೈನಲ್ಲೇ ಅನ್ವಯಿಸ್ತದೆ, ಆನ್ಲೈನಲ್ಲಿ ಕೂಡ ದಾಖಲೆಗಳು ಎಲ್ಲ ಒಂದೇ ರೀತಿ ಇರುವಂಥದ್ದು. ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಇಲ್ಲಿ ನಿಮಗೆ ಮೊದಲು ಬೇಕಾಗಿರುವಂಥದ್ದು ಮದುವೆ ಮಾಡಿಕೊಂಡಂಥ ಒಂದು ಫೋಟೋ, ಗಂಡ ಹೆಂಡತಿದು ಇಬ್ಬರು ಜೊತೆಗಿರುವಂಥ ಒಂದು ಫೋಟೋ ಬೇಕಾಗುತ್ತೆ. ಜೊತೆಗಿರುವಂಥದ್ದು ಅಂತಂದರೆ ಅದು ಹೂವಿನ ಹಾರ ಏನು ಹಾಕ್ಕೊಂಡಿರ್ತಾರೆ ಆ ಫೋಟೋ ಬೇಕಾಗಿರ್ತದೆ. ಎಂಗೇಜ್ಮೆಂಟದಲ್ಲಿ ಆಗಿರ್ಬೋದು, ಮದುವೆಯಲ್ಲಿ ತೆಗೆದುಕೊಂಡಂಥ ಒಟ್ಟಿನಲ್ಲಿ ಮದುವೆ ಅಂತ ಗೊತ್ತಾಗಬೇಕು, ಆ ರೀತಿ ಫೋಟೋ ಇರಬೇಕಾಗುತ್ತೆ. ಮತ್ತು ಮದುವೆಗೆ ಮಾಡಿಸ್ಕೊಂಡಿರುವಂಥ ಒಂದು ಲಗ್ನ ಪತ್ರಿಕೆ ಏನು ಮಾಡಿಸಿರ್ತೀರ ಅದರದ್ದು ಕೂಡ ಒಂದು ಜೆರಾಕ್ಸ್ ಬೇಕಾಗುತ್ತೆ, ಅಥವಾ ಒಂದು ಪ್ರಿಂಟೌಟೇ ಇದ್ದರೂ ಕೂಡ ನಡೆಯುತ್ತೆ. ಅದನ್ನು ಕೂಡ ನೀವು ನಿಮ್ಮಲ್ಲಿ ಇರಬೇಕಾಗುತ್ತೆ. ಮತ್ತು ಹೆಣ್ಣಿನ ಕಡೆ ಒಬ್ಬರು ಸಾಕ್ಷಿದಾರರು ಇರಬೇಕು, ಗಂಡಿನ ಕಡೆ ಇಬ್ಬರು ಸಾಕ್ಷಿದಾರರು ಇರಬೇಕು. ಮತ್ತು ನೀವು ಇರ್ತೀರ ಮತ್ತು ಮದುವೆ ಮಾಡ್ಕೊಂಡಂಥವ್ರು ಕೂಡ ಇಬ್ಬರು ಸೇರಿಸಿ ಒಟ್ಟು 5 ಜನರ ಒಂದು ಸಾಕ್ಷಿ ಬೇಕಾಗುತ್ತೆ. ಅಲ್ಲಿ 3 ಸಾಕ್ಷಿದಾರರು, ಇವರಿಬ್ಬರು 5 ಜನರು ಒಟ್ಟಿನಲ್ಲಿ ನೀವು ಸಬ್ ರಿಜಿಸ್ಟ್ರಿಗೆ ಹೋಗಬೇಕಾಗುತ್ತೆ. ಆನ್ಲೈನಲ್ಲಿ ಆದರೂ ಕೂಡ ಒಂದು ಅವರ ಸಿಗ್ನೇಚರು ಬೇಕಾಗಿರುವಂಥದ್ದು. ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ. ಮತ್ತು ಹುಡುಗನ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಇವೆಲ್ಲ ಕೂಡ ದಾಖಲೆಗಳು ಬೇಕಾಗಿರುವಂಥದ್ದು. ಇಷ್ಟು ಇತ್ತು ಅಂತಂದ್ರೆ ನೀವು ಸಬ್ ರಿಜಿಸ್ಟ್ರೇಷನ್ಗೆ ಹೋಗಿ ಕೆಲಸ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ಆದರೂ ಕೂಡ ಈ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಈ ಮ್ಯಾರೇಜ್ ಸರ್ಟಿಫಿಕೇಟಿಂದ ತುಂಬ ಉಪಯೋಗ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಮದುವೆ ಆದಂಥವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಮರಿಬೇಡಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಿಮಗೆ ಒಳ್ಳೆಯದು.
ಮದುವೆ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯವಾಗಿರುತ್ತೆ. ಪ್ರತಿಯೊಬ್ಬರು ಮದುವೆ ಆದಂಥವರು ನೋಂದಣಿ ಮಾಡಿಕೊಳ್ಳಿ. ಸರ್ಕಾರದ ಆದೇಶ ಕೂಡ ಇದೆ. ಸರ್ಕಾರ ಪ್ರತಿಯೊಬ್ಬರು ಒಂದು ನೋಂದಣಿ ಆಗಬೇಕು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಇದು ತುಂಬ ದಿನದಿಂದ ಇರುವಂಥದ್ದು. ಇವತ್ತೇ ಇದು ಅಪ್ಡೇಟ್ ಬಂದಿದೆ ಅಂತ ಕಮೆಂಟ್ ಮಾಡಬೇಡ್ರಿ ಯಾರು. ಇದು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಮ್ಯಾರೇಜ್ ಸರ್ಟಿಫಿಕೇಟ್ ಕೆಲವರಿಗೆ ಗೊತ್ತಿರೋದಿಲ್ಲ, ಅವ್ರಿಗಾಗಿ ನಾನು ಈ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಿರುವಂಥವ್ರು ಕೂಡ ಇನ್ನೊಬ್ಬರಿಗೆ ತಿಳಿಸ್ಕೊಡಿ. ಮ್ಯಾರೇಜ್ ಸರ್ಟಿಫಿಕೇಟು ಪಡೆದುಕೊಳ್ಳಿ. ಮ್ಯಾರೇಜ್ ಸರ್ಟಿಫಿಕೇಟಿಂದ ತುಂಬ ಉಪಯೋಗ ಆಗುತ್ತೆ ಮುಂದೆ. ಮ್ಯಾರೇಜ್ ಸರ್ಟಿಫಿಕೇಟ್ನ ನೋಂದಣಿ ಮಾಡಿಸ್ಕೊಳ್ಬೇಕಾಗುತ್ತೆ. ನೋಂದಣಿ ಮಾಡಿಕೊಂಡು ಇದರ ಒಂದು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸರ್ಕಾರಕ್ಕೂ ಕೂಡ ಮದುವೆ ಆಗಿದೆ ಅಂತ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುವಂಥದ್ದು. ಅದಕ್ಕಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮುಂದೆ ಒಂದು ನಿಮಗೆ ಅಗತ್ಯ ಆಗುತ್ತೆ. ಯಾಕೆಂತಂದರೆ ಈಗ ತುಂಬ ದಿನದಿಂದ ನೋಡ್ಬೋದು, ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕಂತಂದ್ರೂ ಕೂಡ ಮ್ಯಾರೇಜ್ ಆದದ್ದು ಕೂಡ ಗೊತ್ತಾಗೋದಿಲ್ಲ. ಯಾಕಂದರೆ ಸರ್ಕಾರದಲ್ಲಿ ಅಪ್ಡೇಟ್ ಇರೋದಿಲ್ಲ, ಸರ್ಕಾರದಲ್ಲಿ ನೋಂದಣಿ ಇರೋದಿಲ್ಲ. ಹೀಗಾಗಿ ಸುಮ್ಮನೆ ಮದುವೆ ಮಾಡ್ಕೊಳ್ಳೋದು. ಮದುವೆ ಆಗಿದೆ ಅಂತಂದರೆ ಅದು ಮದುವೆ ಆದೋ ರೀತಿ ಆಗೋದಿಲ್ಲ. ನೋಂದಣಿ ಕಡ್ಡಾಯವಾಗಿ ಆಗಲೇಬೇಕು ಸ್ನೇಹಿತರೆ. ಮದುವೆ ಆದಂಥವರು ನೋಂದಣಿ ಮಾಡಿಕೊಂಡ್ರೇ ಅದು ಸರ್ಕಾರದಲ್ಲಿ ಕೂಡ ಮೆನ್ಷನ್ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಮದುವೆ ಮಾಡ್ಕೊಂಡಂಥವ್ರು ಸರ್ಟಿಫಿಕೇಟ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ವಿಡಿಯೋದಲ್ಲಿ ತಪ್ಪು ತಡೆಗಳಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.